Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಊಟಕ್ಕಾಗಿ ಮತದಾನ ಪ್ರಕ್ರಿಯೆ ನಿಲ್ಲಿಸಿದ ಸಿಬ್ಬಂದಿ. ಮತದಾರನನ್ನ ಕ್ಯೂ ನಿಲ್ಲಿಸಿ ಊಟಕ್ಕೆ ಸಿಬ್ಬಂದಿ ತೆರಳಿದ್ದಾರೆ. ಮತಗಟ್ಟೆ ಸಂಖ್ಯೆ 180ರಲ್ಲಿ ಬಾಗಿಲು ಹಾಕಿ ಊಟಕ್ಕೆ ಕುಳಿತ ಸಿಬ್ಬಂದಿ. ಎಲ್ಲಾಗಿರೋದು ಈ ಘಟನೆ? ಕೃಷಿ ಇಲಾಖೆ ಜಂಟಿ ನಿರ್ದೇಶಕರ ಕಚೇರಿಯ ಮತಗಟ್ಟೆ ಧಾರವಾಡದ ಕುಮಾರೇಶ್ವರ ನಗರ, ಮೂಕಾಂಬಿಕ ನಗರ, ನೀರಾವರಿ ಕ್ವಾರ್ಟರ್ಸ್ಗೆ ಸಂಬಂಧಿಸಿದ ಮತಗಟ್ಟೆ ಸಂಖ್ಯೆ 180. ಸಿಬ್ಬಂದಿ ಊಟ ಮುಗಿಯುವವರೆಗೂ ಕೂಡ ಮತದಾರರು ಕಾಯ್ತಾ ನಿಂತಿದ್ರು. ಗಮನಿಸ್ತಾ ಇದ್ದೀರಿ, ಡೋರ್ ಹಾಕ್ಬಿಟ್ಟಿದ್ದಾರೆ. ಮತಗಟ್ಟೆಯ ಬಾಗಿಲನ್ನ ಮುಚ್ಚಿ ಸಿಬ್ಬಂದಿ ಊಟ ಮಾಡ್ತಿದ್ದಾರೆ. ಹೊರಗಡೆ ವೋಟ್ ಮಾಡೋಕೆ ಬಂದವರು ಕಾದು ಕೂತಿದ್ದಾರೆ. ಊಟ ಮಾಡೋ ತನಕ ಕೂಡ ಅವರು ಡೋರನ್ನು ಓಪನ್ ಮಾಡಿರಲಿಲ್ಲ, ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ. ಯಾಕಂದ್ರೆ ಇದೀಗ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂತವರು ತುಂಬಾ ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಮತದಾರರನ್ನ ಕಾಯಿಸಿದ್ದು ಕೂಡ ಇಲ್ಲಿ ಮತದಾರರ ಆಕ್ರೋಶಕ್ಕೆ ಗುರಿಯಾಗಿದೆ. ಊಟ ಮಾಡಬೇಡಿ, ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಅಂತ ಯಾರು ಕೂಡ ಹೇಳಿಲ್ಲ. ಸಮಯಾವಕಾಶವನ್ನ ಮಾಡ್ಕೊಂಡು ಒಬ್ಬರಾದ್ಮೇಲೆ ಒಬ್ರು ಹೋಗಬಹುದಿತ್ತು. ಆದ್ರೆ ಎಲ್ಲರೂ ಕೂಡ ಒಟ್ಟಿಗೆ ಈ ರೀತಿಯಾಗಿ ಡೋರ್ ಹಾಕೊಂಡಿರೋದು ಆಕ್ರೋಶಕ್ಕೆ ಗುರಿಯಾಗಿದೆ. ಧಾರವಾಡದ 71 ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರದ ಧಾರವಾಡ ನಗರದ ಜಂಟಿ ಕೃಷಿಕರ ನಿರ್ದೇಶನಾಲಯ ಜಿಟಿಸಿ ಆಫೀಸ್ ಏನ್ ಬರ್ತಲ್ಲ, ಏನ್ ಪೋಲಿಂಗ್ ಬೂತ್ ನಂಬರ್ 180 ಇದೆ. ಮಧ್ಯಾಹ್ನ ಹೊತ್ತು ಪೋಲಿಂಗ್ ಆಫೀಸರ್ಸ್ ಎಲ್ಲ ಊಟ ಮಾಡೋ ಸಲುವಾಗಿ ಈಗ ಒಂದು 15ರಿಂದ 20 ನಿಮಿಷ ಪೋಲಿಂಗ್ ಅನ್ನು ಬಂದ್ ಮಾಡಿರ್ತಕ್ಕಂಥ ಘಟನೆ ಧಾರವಾಡ ಒಳಗಡೆ ಬೂತ್ ನಂಬರ್ 180ರಲ್ಲಿ ನಡೆದಿದೆ. ಈ ಬಿಸಿಲಿನ ತಾಪಕ್ಕೆ ಮೊದಲೇ ಮತದಾನ ಕಡಿಮೆ ಆಗ್ತಾ ಇರೋದ್ರಿಂದ ಇಂಥದ್ರಲ್ಲಿ 5-10 ನಿಮಿಷ, 15 ನಿಮಿಷ, 20 ನಿಮಿಷ ಹಂಗೆಲ್ಲ ಊಟಕ್ಕೆ ಬ್ರಕ್ಕಿಗೆ ಅಂತ ಹೇಳ್ಕೊಂಡು ಪೋಲಿಂಗ್ ಮಾಡೋ ನಿಲ್ಲಿಸುವಂತದ್ದು ಕಾನೂನು ಬಾಹಿರ ಅಂತ ಹೇಳ್ಕೊಂಡು ನಮಗೆಲ್ಲರಿಗೂ ಮಾಹಿತಿ ಗೊತ್ತಿದೆ. ಸೊ ಇದ್ರ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳು, ಚುನಾವಣಾ ಆಯೋಗದವರು ಇದ್ರ ಸೂಕ್ತ ಕ್ರಮ ಕೈಗೊಂಡು ಈಗ ನಮ್ಮ ಮತದಾರ ಬೇಡಿಕೆ ಏನಿದೆ 20 ನಿಮಿಷ ಲೇಟ್ ಮಾಡಿದ್ರೆ 20 ನಿಮಿಷ ಹೆಚ್ಚುವರೆಯಾಗಿ ನಮ್ಗೆ ಅವಕಾಶ ಮಾಡಿಕೊಡ್ರಿ. ಯಾಕಂದ್ರೆ ಈ ಬಿಸಿಲಿನ ತಾಪಕ್ಕೋಸ್ಕರ ಯಾರು ಮತದಾರ ಬರ್ತಾ ಇಲ್ಲ. ಬಂದಂತವ್ರಿಗೂ ಪಾಳ ಹೆಚ್ಚು ನಿಲ್ಲಿಸಿ ಊಟ ಮಾಡ್ತಾರಂತಂದ್ರೆ ಇದೊಂಥರ ಒಂದು ವಿಚಿತ್ರ ಸಂಗತಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಕನಿಷ್ಠ 6:30ವರೆಗಾದ್ರೂ ಕೂಡ ನಮ್ಮ ಪೋಲಿಂಗ್ 180ನೇ ಬೂತ್ ಒಳಗೆ ಮಾಡಿಕೊಡ್ಬೇಕಂತಿದ್ದು ಧಾರವಾಡದ 71. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಊಟಕ್ಕೋಸ್ಕರ ಈ ರೀತಿಯಾಗಿ ಮತದಾರರನ್ನ ಕಾಯಿಸಿದ್ದಾರೆ. ಅರ್ಧ ಗಂಟೆಯಲ್ಲಿ ವೇಸ್ಟ್ ಆಗಿದೆ. ಹಾಗಾಗಿ ಅರ್ಧ ಗಂಟೆ ಹೆಚ್ಚುವರಿ ಸಮಯವನ್ನ ನಮಗೆ ಕೊಡಬೇಕು ಅಂತ ಮತದಾರರು ಆಗ್ರಹ ಪಡಿಸ್ತಿದ್ದಾರೆ. ಹೌದು ಮಧುಶ್ರೀ, ಇದು ವಿಚಿತ್ರ ಘಟನೆ ಅಂತ ಹೇಳ್ಬೋದು. ಯಾಕಂದ್ರೆ ಸಿಬ್ಬಂದಿ ಯಾವ ರೀತಿ ಇಲ್ಲಿ ಬೇಜವಾಬ್ದಾರಿತನವನ್ನ ಮೆರೆದಿದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಊಟದ ಹೊತ್ತಿನಲ್ಲಿ ಯಾರಾದ್ರೂ ಒಬ್ರು ಊಟ ಮಾಡ್ಬೇಕು, ಉಳಿದವ್ರು ಕೆಲಸ ಮಾಡ್ಬೇಕು. ಯಾವುದೇ ಕಾರಣಕ್ಕೂ ಮತದಾನ ನಿಲ್ಲೋ ಹಾಗಿಲ್ಲ ಅಂತ ಒಂದು ನಿಯಮ ಇದೆ. ಯಾವುದೇ ಕಾರಣಕ್ಕೂ ಒಂದು ಕ್ಷಣವೂ ಕೂಡ ನಿಲ್ಬಾರ್ದು. ಆದ್ರೆ ಇಲ್ಲಿ ಬಾಗಿಲನ್ನ ಹಾಕಿಕೊಂಡು ಊಟ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಅಚ್ಚರಿಯನ್ನು ಮೂಡಿಸಿದೆ. ಅದು 180ನೇ ಮತಕ್ಷೇತ್ರ, ಅದು ಧಾರವಾಡ ವಿಧಾನಸಭಾ ಕ್ಷೇತ್ರದಲ್ಲಿ ಬರ್ತದೆ. ಅಂದ್ರೆ ಅಗ್ರಿ ಯೂನಿವರ್ಸಿಟಿಯ JD ಆಫೀಸ್ ನಲ್ಲಿ ಇದೊಂದು ಮತಗಟ್ಟೆಯನ್ನು ಸ್ಥಾಪನೆ ಮಾಡಲಾಗಿದೆ. ಎಲ್ಲ ಸಿಬ್ಬಂದಿ ಬಾಗಿಲ ಹಾಕಿಕೊಂಡು ಊಟ ಮಾಡೋ ಮೂಲಕ ಈ ನಿಯಮವನ್ನ ಮುರಿದಿದ್ದಾರೆ ಅಂತ ಇದೀಗ ಯಾವಾಗ ಈ ವರದಿ TV9 ನಲ್ಲಿ ಪ್ರಸಾರ ಆಯಿತು, ಕೂಡಲೇ ಜಿಲ್ಲಾಧಿಕಾರಿ ಆಗಿರುವಂತಹ ದಿವ್ಯಪ್ರಭು ಅವರು ಅಧಿಕಾರಿಗಳನ್ನ ಅಲ್ಲಿ ಕಳಿಸಿದ್ದಾರೆ. ಈ ಬಗ್ಗೆ TV9 ಜೊತೆ ಮಾತನಾಡಿದ ದಿವ್ಯಪ್ರಭು ಅವರು, ಇಲ್ಲ ಇದ್ರ ಬಗ್ಗೆ ನಾವು ಈಗಾಗಲೇ ತನಿಖೆಯನ್ನು ಆರಂಭಿಸಿದ್ದೇವೆ, ಅಧಿಕಾರಿಗಳಿಗೆ ಈ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಹೇಳಿದ್ನಿ, ಅವರು ಕೊಟ್ಟ ಕೂಡಲೇ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳೋದಾಗಿ ಹೇಳಿದ್ರು. ಒಟ್ಟಿನಲ್ಲಿ ಈ ಪ್ರಕರಣ ನಿಜಕ್ಕೂ ಕೂಡ ಅಧಿಕಾರಿಗಳು ಯಾವ ರೀತಿ ಬೇಜವಾಬ್ದಾರಿತನದಿಂದ ವರ್ತಿಸ್ತಾರೆ ಅನ್ನೋದಕ್ಕೆ ನಿದರ್ಶನವಾಗಿದೆ ಅಂತ ಹೇಳ್ಬೋದು ಮಧುಶ್ರೀ. ಧನ್ಯವಾದ ನರಸಿಂಹಮೂರ್ತಿ ತಮ್ಮ ಮಾಹಿತಿಗಾಗಿ. ಸಿಬ್ಬಂದಿ ಊಟಕ್ಕೆ ಕುಳಿತಿದ್ದಾರೆ. ಒಂದು 20 ನಿಮಿಷ, ಅರ್ಧ ಗಂಟೆ ಬಾಗಿಲನ್ನ ಕ್ಲೋಸ್ ಮಾಡಿಕೊಂಡು ಈ ರೀತಿಯಾಗಿ ಬೇಜವಾಬ್ದಾರಿತನವನ್ನ ತೋರಿದ್ದಾರೆ. ಇನ್ನು ಬೈಂದೂರಿನಲ್ಲಿ ನಟ ರಿಷಬ್ ಶೆಟ್ಟಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಬೈಂದೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆರಾಡಿಯಲ್ಲಿ ವೋಟ್ ಮಾಡಿದ್ದಾರೆ ರಿಷಬ್ ಶೆಟ್ಟಿ. ಮತಗಟ್ಟೆ ಸಂಖ್ಯೆ 135ರಲ್ಲಿ ರಿಷಬ್ ಶೆಟ್ಟಿ ವೋಟ್ ಮಾಡಿದ್ದಾರೆ. ಅವರ ಓಟು ಉಡುಪಿಯ ಡಿಸ್ಟ್ರಿಕ್ಕಿಗೆ ಬರುತ್ತೆ. ಹಾಗಾಗಿ ಉಡುಪಿಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಬೈಂದೂರಿನಲ್ಲಿ ಮತಗಟ್ಟೆ ಸಂಖ್ಯೆ 135ರಲ್ಲಿ ರಿಷಬ್ ಶೆಟ್ಟಿಯವರು ವೋಟ್ ಮಾಡಿದ್ದಾರೆ. ಬೈಂದೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆರಾಡಿಯಲ್ಲಿ ವೋಟ್ ಮಾಡಿರುವುದು ರಿಷಬ್ ಶೆಟ್ಟಿಯವರು. ನಟ ನಿರ್ದೇಶಕ ರಿಷಬ್ ಶೆಟ್ಟಿಯವರು ಕೂಡ ಪ್ರಜಾಪ್ರಭುತ್ವದ ಈ ಹಬ್ಬವನ್ನ ವೋಟ್ ಮಾಡೋ ಮೂಲಕ ಸೆಲೆಬ್ರೇಟ್ ಮಾಡಿದ್ದಾರೆ, ಹಕ್ಕು ಚಲಾಯಿಸಿದ್ದಾರೆ. ಅನೇಕ ಸೆಲೆಬ್ರಿಟೀಸ್ ಕೂಡ ಈಗಾಗಲೇ ಮೊದಲ ಹಂತದಲ್ಲಿರಬಹುದು.
ತಮ್ಮ ತಮ್ಮ ವ್ಯಾಪ್ತಿಗೆ ಬರುವಂತಹ ಮತಗಟ್ಟೆಗೆ ಹೋಗಿ ತಮ್ಮ ಹಕ್ಕನ್ನು ಚಲಾಯಿಸುವುದರ ಜೊತೆಗೆ ಮತದಾರರಿಗೂ ಕೂಡ ಸಂದೇಶವನ್ನು ಕೊಟ್ಟಿದ್ರು. ಎಲ್ಲರೂ ಕೂಡ ವೋಟ್ ಮಾಡಿ ನಿಮ್ಮ ಕರ್ತವ್ಯವನ್ನು ನಿಭಾಯಿಸಿ ಅಂತ ಹೇಳಿ ರಿಷಬ್ ಶೆಟ್ಟಿಯವರು ಕೂಡ ಬಂದು ತಮ್ಮ ಹಕ್ಕನ್ನು ಇವತ್ತು ಚಲಾಯಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ರಿಷಬ್ ಶೆಟ್ಟಿಯವರು ವೋಟ್ ಮಾಡಿದಂತಹ ಕ್ಷಣ ಬೈಂದೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಿರಾಡಿಯಲ್ಲಿ ಮತಗಟ್ಟೆ ಸಂಖ್ಯೆ 135ರಲ್ಲಿ ರಿಷಬ್ ಶೆಟ್ಟಿ ಸಾಮಾನ್ಯರಂತೆ ಸರತಿ ಸಾಲಿನಲ್ಲಿ ನಿಂತು ವೋಟ್ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರು ವೋಟ್ ಮಾಡಿದ್ದಾರೆ. ಅಲ್ಲೇ ಇದ್ದಂತಹ ಒಂದಷ್ಟು ಅವರ ಅಭಿಮಾನಿಗಳು ಕೂಡ ಅವರನ್ನ ಬಂದು ಮಾತನಾಡಿಸಿದ್ರು, ಖುಷಿ ಪಟ್ಟರು. ಗಮನಿಸ್ತಾ ಇದ್ದೀರಿ, ಇದು ರಿಷಬ್ ಶೆಟ್ಟಿ ಅವರು ವೋಟ್ ಮಾಡಿದಂತಹ ಕ್ಷಣ. ಬೈಂದೂರಿನಲ್ಲಿ ಅವರ ವೋಟಿಂಗ್ ಇದೆ. ಅಲ್ಲಿಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿ ಸಂದೇಶವನ್ನು ಸಾರಿದ್ದಾರೆ. ಇನ್ನೂ ಕೂಡ ಯಾರು ವೋಟ್ ಮಾಡಿಲ್ವೋ ಅವರು ಆದಷ್ಟು ಬೇಗ ಸಂಜೆ 6 ಗಂಟೆಯವರೆಗೂ ಕೂಡ ಅವಕಾಶ ಇದೆ, ಬಂದು ವೋಟ್ ಮಾಡಿ ನಿಮ್ಮ ಹಕ್ಕನ್ನು ನೀವು ಬಿಟ್ಕೊಡ್ಬೇಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.